ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತ ಅಂತ ಹೇಳಿಕೊಂಡು ಬ್ಯಾಂಕ್ನಿಂದ ಸಾಲ ಹಾಗೂ ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಲಕ್ಷಾಂತರ ರು ಪಡೆದು ವಂಚಿಸುತ್ತಿದ್ದ ಆರೋಪಿಯನ್ನ ಕೆಂಗೇರಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಮೂಲದ ಮಹಮ್ಮದ್ ಜುಬೇದ್ 30 ವರ್ಷ ಈತ ಬಂಧಿತ ಆರೋಪಿ. ಈತ ಕೆಂಗೇರಿಯ ಶಾಹಿದ್ ಎಂಬುವರಿಗೆ ಸೇರಿದ 1.20 ಕೋಟಿ ರು ಹಣ ಹಾಗೂ 186 ಗ್ರಾಂ ಚಿನ್ನ ಪಡೆದು ವಂಚನೆಯನ್ನ ಮಾಡಿದ್ದ. ಈ ಬಗ್ಗೆ ದೂರು ದಾಖಲಾಗಿತ್ತು. ಇದರ ಆಧಾರದ ಮೇಲೆ ಸದ್ಯ ಈತನನ್ನ ಬಂಧಿಸಲಾಗಿದೆ. ಈತನ ವಿಚಾರಣೆ ವೇಳೆ ಈತನ ವಿರುದ್ಧ ಕೆಂಗೇರಿ ಠಾಣೆ ಸೇರಿದಂತೆ ನಗರದ ವಿವಿಧೆಡೆ 10ಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳು ದಾಖಲಾಗಿದೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ಇನ್ನು ಕೊರಟಗೆರೆ ಮೂಲದ ಆರೋಪಿಯು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಆಪ್ತ ಅಂತ ಹೇಳಿಕೊಂಡು ಸಾರ್ವಜನಿಕರನ್ನ ಸಂಪರ್ಕಿಸ್ತಾ ಇದ್ದ. ಬ್ಯಾಂಕಿಂದ ಸಾಲ, ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತ ಮುಂಗಡವಾಗಿ ಅವರಿಂದ ಹಣವನ್ನು ಪಡಿತಾ ಇದ್ದ. ಅಲ್ಲದೆ ಕೆಲವೊಂದು ದಾಖಲೆಗಳಿಗೆ ರಾಜ್ಯಪಾಲರ ಸಹಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಸಹಿಯನ್ನು ಕೂಡ ಈತ ಹಾಕಿ ಅವರನ್ನ ನಂಬಿಸ್ತಾ ಇದ್ದ ಹಾಗೂ ಮೋಸವನ್ನು ಮಾಡ್ತಾ ಇದ್ದ. ಸದ್ಯ ಈತ ಸರ್ಕಾರಿ ಅಧಿಕಾರಿಗಳನ್ನ ಆಯಕಟ್ಟ ಜಾಗಕ್ಕೆ ವರ್ಗಾವಣೆ ಮಾಡಿದಾಗ ಕೂಡ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ.